ಬೆಳಗಾವಿಯಲ್ಲಿ ಇನ್ಮುಂದೆ ಮುಂಜಾನೆ 4 ಗಂಟೆಗೆ ಬಿರಿಯಾನಿ ಸಿಗೋಲ್ಲ. ಬೆಳಗಿನ ಜಾವ ಹೋಟೆಲ್ಗಳನ್ನ ಓಪನ್ ಮಾಡಿ ಬಿರಿಯಾನಿ ಸೇರಿದಂತೆ ಆಹಾರ ನೀಡುವುದಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲ ಹೋಟೆಲ್ ಮಾಲೀಕರು ಸಭೆ ನಡೆಸಿದ ಇನ್ಸ್ಪೆಕ್ಟರ್ ಗೋವಿಂದ್ ಬೆಳಗ್ಗೆ 6 ಗಂಟೆಗೂ ಮುನ್ನ ಯಾವುದೇ ಹೋಟೆಲ್ ತೆರೆಯಬಾರದು ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. 6 ಗಂಟೆಗೆ ಓಪನ್ ಮಾಡ್ರಿ. ಮತ್ತೆ ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ. ಈಗ ಸರ್ವಿಸ್ ರೋಡ್ ಎಲ್ಲ ಬರ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಈ ಕೆಲಸಗಳು ಮಾಡ್ಕೊಂಡು ನಿಮ್ಗೆ ಒಳ್ಳೆಯದಾಗುತ್ತೆ. ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸ್ತಾರೆ. ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ಓಪನ್, ಬಿರಿಯಾನಿ ತಿನ್ನಲು ಬರುವ ಯುವಕರಿಂದ ಮೋಜು ಮಸ್ತಿ. ಇದರಿಂದಾಗಿ ಹಲವು ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಕೂಡ ಸಂಭವಿಸುತ್ತಿರುವ ಹಿನ್ನೆಲೆ ಹೊಸಕೋಟೆ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಮುಂದೆ ಬೆಳಗ್ಗೆ 6 ಗಂಟೆಗೂ ಮುನ್ನ ಹೋಟೆಲ್ ತೆರೆಯುವಂತಿಲ್ಲ ಎಂದು ಹೋಟೆಲ್ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ. ನಿಯಮ ಉಲ್ಲಂಘಿಸಿ ಮುಂಜಾನೆ ಹೋಟೆಲ್ ತೆರೆದು ವ್ಯಾಪಾರ ನಡೆಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಇನ್ಸ್ಪೆಕ್ಟರ್ ಗೋವಿಂದ್ ಎಚ್ಚರಿಕೆ ನೀಡಿದ್ದಾರೆ. ಇದರ ಜೊತೆಗೆ ಮದ್ಯ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಹೋಟೆಲ್ಗಳಲ್ಲಿ ಕಡ್ಡಾಯವಾಗಿ ಹಾಕುವಂತೆ ಸೂಚನೆ ನೀಡಿದ್ದಾರೆ. ಮುಂಜಾನೆ ಬಿರಿಯಾನಿಗೆ ಬ್ರೇಕ್ ಹಾಕಿರುವ ಹೊಸಕೋಟೆ ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನೀವೊಂದು ದೊಡ್ಡದೊಂದು ಕಟೌಟ್ ಒಂದು ಬ್ಯಾನರ್ ಅಥವಾ ಕಟೌಟ್ ನ ಹಾಕ್ಬಿಟ್ಟು ಇಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಮದ್ಯಪಾನ ಸೇವಿಸುವುದರಿಂದ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಾಗುವುದು, ಮತ್ತೆ ನಾವು 6 ಗಂಟೆ ನಂತರ ಓಪನ್ ಮಾಡ್ತೀವಿ ಅಂತ ನಿಮ್ಮ ಜಿಯೋ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತೀವಿ. ಯಾಕೆಂದ್ರೆ ಬೆಂಗಳೂರಿಂದ ಬರೋದು ಅವರು ಮತ್ತೆ ವಾಪಸ್ ಹೋಗೋದು ಆಗಬೇಡ. 6 ಗಂಟೆ ಓಪನ್ ಮಾಡ್ತೀವಿ. ಮತ್ತೆ ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ. ಈಗ ಸರ್ವಿಸ್ ರೋಡ್ ಎಲ್ಲ ಬರ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಈ ಕೆಲಸಗಳು ಮಾಡ್ಕೊಂಡು ನಿಮ್ಗೆ ಒಳ್ಳೆಯದಾಗುತ್ತೆ. ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸ್ತಾರೆ. ಮಾಡ್ತೀರಾ? ಇದರ ಸಮಸ್ಯೆ ಏನಿದ್ರು